ಎಲ್ರಿಗೂ ಶರಣಾರ್ಥಿ. ನಾನು ಮಾಸ್ಟರ್ ಮೈಂಡ್ ಟ್ರೈನರ್, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಚಕ್ರ ಬ್ಯಾಲೆನ್ಸ್ ಕೋಚ್ ಶಶಿ ಚೌಡಿ ಅಂತ ಹೇಳಿ ಗದಗ ಡಿಸ್ಟಿಕ್ಲಿಂತ್ರ. ನಾನು ಈ ರೀಲ್ ಮಾಡೋ ಕಾರಣ ಅಂತಂದ್ರೆ, ನಾನು ಈ ಮೊದಲು 2 ರೀಲ್ ಹಾಕೀನಿ. ನಾನು ಇದು ಮನಿ ರೇಖಿನ ಮಾಡತ್ತೀನಿ ಆನ್ಲೈನ್ದೊಳಗೆ ಅಂತಂತಂದ್ರೆ ನಾನು 2 ಅಡ್ವರ್ಟೈಸ್ ಕೊಟ್ಟಿದ್ದೆ. ಇದು ಇನ್ನೊಂದು ಏನು ಅಂತಂತಂದ್ರೆ, ಇದೇ ಫೆಬ್ರವರಿ 10ನೇ ತಾರೀಕಿನಿಂದ ನಾನು ಒಂದು ಆನ್ಲೈನ್ ಕಾರ್ಯಾಗಾರ ಅಂತಂದ್ರೆ ಹೇಳ್ಬೋದು. ಅದನ್ನು ನಾನು ಮಾಡ್ತಾಯಿದ್ದೀನಿ. ಅಂದ್ರೆ ಮನಿ ರೇಖಿ ಅನ್ನುವಂಥದ್ದು. ಈಗ ಮನಿ ರೇಖಿ ಅಂದರೆ ಏನು ಅನ್ನೋದು ಹೇಳಿದೆ, ಮನಿ ಇದು ಅಂತಂತ ಹೇಳಿದೆ. ಈಗ ಇನ್ನೊಂದು ಏನು ಅಂತಂತಂದ್ರೆ, ಮನಿ ಅಂದ್ರೆ ಲಕ್ಷ್ಮಿಯ ಮೂಲ ಯಾವುದು ಅಂತಂತಂದ್ರೆ ನಾವು ತಿಳ್ಕೊಬೇಕು. ಲಕ್ಷ್ಮಿ ಮೂಲ ತಿಳ್ಕೊಳ್ಳಿಲ್ಲ ಅಂತಂದ್ರೆ ನಮ್ಗೆ ಅದ್ರ ಬಗ್ಗೆ ಏನೂ ಆಗಂಗೇ ಇಲ್ಲ. ಆ ಲಕ್ಷ್ಮಿ ಮೂಲ ಯಾವುದು ಅಂತ ನಾವು ಅರ್ಥ ಮಾಡ್ಕೊಂಡಾಗ ನಾವು ಅದನ್ನು ನಮ್ಮಲ್ಲೇ ಹಿಡಿದಿಟ್ಕೊಳ್ಳುವಂಥದ್ದು, ಅಂದ್ರೆ ಗಳಿಸುವಂಥ ಸ್ವಭಾವ ನಮ್ಮ ಹತ್ರ ಬರ್ತೈತಿ. ಇನ್ನೊಂದು ಏನು ಅಂದ್ರೆ, ಅದನ್ನು ಹೆಂಗೆ ಬಳಸಬೇಕು, ಅದನ್ನು ಹೆಂಗೆ ಇಟ್ಕೋಬೇಕು, ನಮ್ಮಲ್ಲಿ ಹೆಂಗೆ ಇಟ್ಕೋಬೇಕು, ಇನ್ನೊಬ್ಬರಿಗೆ ಕೊಡಬೇಕಾದ್ರೆ ನಾವು ಹೆಂಗೆ ಕೊಡ್ಬೋದು. ಅದ್ರ ಜೊತೆಗೆ ಕೆಲವೊಂದಿಷ್ಟು ಸಿಂಬಲ್ಸ್ ಬರ್ತಾವೆ, ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬರ್ತಾವೆ. ದುಡ್ಡಿಂದ ಅದರ್ತಕ್ಕಂಥ ರೂಲ್ಸು ರೆಗ್ಯುಲೇಷನ್ಸ್ ಬರ್ತಾವೆ. ಆ ರೂಲ್ಸು ರೆಗ್ಯುಲೇಷನ್ಸನ್ನು ಸಹಿತ ನಾವು ಹೆಂಗೆ ಫಾಲೋ ಮಾಡಬೇಕು ಅಂಥೇಳಿ ಈಗ ಭಾಳ ಜನ ಈಗ ನನ್ನ ರೀಲ್ ನೋಡಿ ಹೇಳ್ತಿರ್ತೀರಿ, ಇದನ್ನೇನು ಭಾಳ ಜನ ಯೂಟ್ಯೂಬ್ನೊಳಗೆ ಮಾಡ್ತಿರ್ತಾರೆ, ಇವರು ಅದು ಮಾಡ್ತಾರೆ ಅಂತ ಹೇಳಿ. ಆದರೆ ಯೂಟ್ಯೂಬ್ನೊಳಗೆ ಮಾಡುವಂಥದ್ದು ಅಂಥದ್ದಲ್ಲ. ಇದು ಹೆಂಗೆ ಅಂತಂದ್ರೆ, ಯೂಟ್ಯೂಬ್ದೊಳಗೆ ಅದಕ್ಕೆ ಸುಳ್ಳಲ್ಲ, ಅದು ನಿಜಾನ. ಆದ್ರೆ ಇವತ್ತು ನಾನು ಮ್ಯಾನಿಫೆಸ್ಟ್ ಮಾಡಿದೆ, ಇವತ್ತು ನಾನು ಅದನ್ನ ಅಫರ್ಮೇಷನ್ ಮಾಡಿದೆ, ನಾಳೆ ಅದ್ರದ್ದು ರಿಸಲ್ಟ್ ಬರ್ತೈತಿ ಅನ್ನೋದೇನೈತಲ್ಲ, ಅದು ಸುಳ್ಳು. ನಾನು ಅದನ್ನು ಒಪ್ಕೋತೀನಿ, ಅದು ಸುಳ್ಳು. ಯಾಕಂತಂದ್ರೆ ಯಾವುದನ್ನು ಪ್ರಾಕ್ಟೀಸ್ ಮಾಡಿದೆ ಯಾವುದೂ ಬರೋದಿಲ್ಲ. ಆದ್ರೆ ಅದು ಸತ್ಯ ಹೆಂಗೆ ಅಂತ ಅನ್ನೋದನ್ನು ಸಹಿತ ನಾನು ಇಲ್ಲಿ ಯೂಟ್ಯೂಬ್ನೊಳಗೆ ಮಾಡೋದು ಸುಳ್ಳಂತಲ್ಲ, ಅದು ಸತ್ಯನ. ಅದು ಹೆಂಗೆ ಅನ್ನೋದನ್ನು ನಾನು ಈ ಕಾರ್ಯಾಗಾರದೊಳಗೆ ಹೇಳ್ಕೊಡ್ತೀನಿ. ಇನ್ನೊಂದು ಏನು ಅಂತಂದ್ರೆ, ನಾವು ಇವತ್ತು ಅಫರ್ಮೇಷನ್ ಮಾಡಿದ್ವಿ, ನಾಳೆನ ಅದ್ರದ್ದು ನಮ್ಮ ರಿಸಲ್ಟ್ ಬಂತು ಅಂತಂದ್ರೆ ಬರೋದಿಲ್ಲ. ಯಾಕಂತಂದ್ರೆ ಅದು ದುಡ್ಡಿಗೆ ಈಗ ಪ್ರತಿಯೊಂದಕ್ಕೂ ಸಹಿತ ಇವತ್ತು ಸೂರ್ಯ ಹುಡ್ತಾನ, ಆಮೇಲೆ ರಾತ್ರಿ ಆಗ್ತೈತಿ, ಆಮೇಲೆ ಬೆಳಕು ಹರಿತೈತಿ ಅಂತಂದ್ರೆ ಪ್ರತಿಯೊಂದಕ್ಕೂ ಅದ್ರದ್ದಾದಂಥ ಕೆಲವೊಂದಿಷ್ಟು ಸಮಯ ಸಂದರ್ಭಗಳಂತ ಹೆಂಗೆ ಅದಾವಲ್ಲ, ಹಂಗೆ ಒಂದು ಜೀವನದ ವೃತ್ತ ಅಂತಂದು ತಗೊಂಡಾಗ ಅದ್ರದ್ದಾಗಿರ್ತಕ್ಕಂಥ ಕೆಲವೊಂದಿಷ್ಟು ಕೆಲಸ ಮತ್ತು ಕಾರ್ಯಗಳು ಇದ್ದೇ ಇರ್ತಾವೆ. ಅವೆಲ್ಲನೂ ನಾವು ಫಾಲೋ ಮಾಡಿದಾಗ ಮಾತ್ರ ನಾವು ಅದರೊಳಗೆ ಸಕ್ಸಸ್ ಆಗೋಕ್ಕೆ ಸಾಧ್ಯ. ಈಗ ಏನೂ ಮಾಡಲಿಲ್ಲ, ಈಗ ಬರೀ ಮ್ಯಾನಿಫೆಸ್ಟ್ ಮಾಡಿದ್ರೆ ಸಾಕು, ಅಫರ್ಮೇಷನ್ ಮಾಡಿದ್ರೆ ಸಾಕು, ನಮ್ಗೆ ದುಡ್ಡು ಬರ್ತೈತಿ. ಈಗ 1,000 ಸಲ 1,00,000 ಸಲ ನಾವು ಆ ಅಫರ್ಮೇಷನ್ ಮಾಡಿದ್ರೆ ಅದು ದುಡ್ಡು ನಮ್ಮ ಹತ್ರ ಬರ್ತೈತಿ ಅಂತ. ಈಗ ನಾನು ಇಲ್ಲೇ ಕೂತ್ಕೊಂಡು ಅಫರ್ಮೇಷನ್ ಮಾಡ್ತೀನಿ, ಅಫರ್ಮೇಷನ್ ಮಾಡಿಬಿಟ್ರೆ ನನಗೆ 1,00,000 ರೂಪಾಯಿ ಬಂತ ಬರೋಂಗಿಲ್ಲ. ಆದರೆ ಇದಕ್ಕೆ ಏನು ಮಾಡಬೇಕು ಅದನ್ನು ಸಹಿತ ನಾನು ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ ಕೆಲವೊಂದಿಷ್ಟು ಮೂಲಗಳ ಜೊತೆಗೆ ಲಕ್ಷ್ಮೀದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಶ್ಲೋಕಗಳದಾವು. ಆಮೇಲೆ ಲಕ್ಷ್ಮಿ ಜೊತೆಗೆ ಹೋಗುವಂಥ ಕೆಲವೊಂದಿಷ್ಟು ಸಿಂಬಲ್ಸ್ ಅದಾವು, ಅವೆಲ್ಲವನ್ನು ಹೇಳ್ಕೊಡ್ತೀನಿ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಏನು ಅಂತಂತಂದ್ರೆ, ಮೇನ್ ಏನು ಅಂತಂದ್ರೆ, ಈಗ ಲಕ್ಷ್ಮಿ ಜೊತೆಗೆ ನಾವು ಒಡನಾಟ ಇಟ್ಕೊಂಡಾಗ ನಾವು ನಮ್ಮನ್ನು ಹೆಂಗೆ ಬದಲಾವಣೆ ಮಾಡ್ಕೋಬೇಕು. ಬರೀ ಬದಲಾವಣೆ ಆದ್ರೆ ನಡಿತೈತೆ ಇಲ್ಲ, ಏನು ಪರಿವರ್ತನೆನ ಆಗಬೇಕಾ, ಹೆಂಗೆ ಪರಿವರ್ತನೆ ಆಗಬೇಕು ಅದನ್ನು ಸಹಿತ ನಾನು ಹೇಳ್ಕೊಡ್ತೀನಿ. ಆಮೇಲೆ ನಾವಿರುವಂತಹ ಒಂದು ಲೈಫ್ ಸ್ಟೈಲ್ ಆಗಲಿ, ಆಮೇಲೆ ನಾವು ಹಾಕುವಂಥ ಬಟ್ಟೆಗಳಾಗಲಿ, ಪ್ರತಿಯೊಂದ್ರದ್ದು ಸಹಿತ ಎನರ್ಜಿ ಮತ್ತು ಫ್ರೀಕ್ವೆನ್ಸಿಗಳು ಈ ಲಕ್ಷ್ಮಿ ಜೊತೆಗೆ ಕನೆಕ್ಟ್ ಇರ್ತಾವೆ. ಇದರೊಳಗೆ ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಜೊತೆ ನಾವು ಹೆಂಗೆ ಕನೆಕ್ಟ್ ಆಗಬೇಕು ಅನ್ನೋದನ್ನು ಸಹಿತ ನಾನು ಇಲ್ಲಿ ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಏನು ಅಂತಂತಂದರೆ, ಕೆಲವೊಂದಿಷ್ಟು ಶಬ್ದಗಳನ್ನು ನಾವು ಲಕ್ಷ್ಮಿ ಜೊತೆಗೆ ಮಾತಾಡಬಾರ್ದು. ಆಮೇಲೆ ನಾವು ಸಹಿತ ಅವನ್ನ ಕೇಳಬಾರ್ದು. ಎಂಥ ಶಬ್ದಗಳನ್ನು ಕೇಳಬಾರ್ದು, ಎಂಥವನ್ನ ನಾವು ಕೇಳಬೇಕು ಅನ್ನೋದನ್ನು ಸಹಿತ ನಾನಿಲ್ಲಿ ಹೇಳ್ಕೊಡ್ತೀನಿ. ಇದ್ರ ಜೊತೆಗೆ ಇನ್ನೊಂದು ಏನು ಅಂತಂತಂದ್ರೆ, ಇದು ಫ್ರೀ ವರ್ಕ್ಶಾಪ್. ಈ ಫ್ರೀ ವರ್ಕ್ಶಾಪ್ನ ಎಲ್ಲರೂ ನೀವು ಉಪಯೋಗ ಮಾಡಿಕೊಡ್ರಿ. ಆಮೇಲೆ ಇದು ನಿಮ್ಮೆಲ್ರಿಗೂ ಉಪಯೋಗ ಆಗ್ತೈತಿ. ಸ್ವಲ್ಪ ಸಮಯದ ಮಟ್ಟಿಗರಾಗಲಿ ಇದು ನಿಮಗೆಲ್ಲರಿಗೂ ಉಪಯೋಗ ಆಗ್ತೈತಿ ಅನ್ನುವಂಥ ನಂಬಿಕೆ ನನ್ನೊಳಗೈತಿ. ಅದನ್ನೆಲ್ಲರೂ ನೀವು ಇದನ್ನು ನಿಜ ಅಂತ ಮಾಡಿಕೊಡ್ರಿ ಅಂತ ಹೇಳ್ತಾ, ಇದರ ರೀಲ್ ಕೆಳಗಡೆ ನಂದು ಒಂದು ನಂಬರ್ ಬರ್ತೈತಿ. ಆ ನಂಬರ್ಗೆ ನೀವು ಕಾಲ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರಿ ಅಂತಂತಂದ್ರೆ, ಇದೇ ಫೆಬ್ರವರಿ 10ನೇ ತಾರೀಕಿನ ದಿವಸ ನಡೀತಕ್ಕಂಥ ಈ ವರ್ಕ್ಶಾಪ್ ಏನೈತಲ್ಲ, ಫ್ರೀ ವರ್ಕ್ಶಾಪ್,
ಇದನ್ನು ನಾನು ಇದ್ರ ರಿಜಿಸ್ಟ್ರೇಷನ್ ಮಾಡ್ಕೋತೀವಿ. ಅಲ್ಲಿ ಎಲ್ಲರೂ ನಿಮ್ಮನ್ನೆಲ್ಲರನ್ನೂ ನೋಡುವಂಥ ಒಂದು ಭಾಗ್ಯವನ್ನು ನನಗೆ ಆ ಯೂನಿವರ್ಸ್ ಕರುಣಿಸ್ಲಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಎಲ್ರಿಗೂ ಶರಣಾರ್ಥಿ.